ಪೊಲೀಸ್ ಕೈಪಿಡಿಯ ಕಾನೂನು ಮೀರಿ ಎರಡನೇ ಮದುವೆ ಆಗಿದ್ದಾರೆ ಕಾನ್ಸ್ಟೇಬಲ್ ಈರಣ್ಣ. ಮಕ್ಕಳು ಪತ್ನಿಯನ್ನ ಬೀದಿಗೆ ಬಿಟ್ಟಿರುವ ಹೆಡ್ ಕಾನ್ಸ್ಟೇಬಲ್ 13 ವರ್ಷದ ಹಿಂದೆ ಅಂಶುಬಾಯಿಯನ್ನ ಮದುವೆ ಆಗಿದ್ರು ಈ ಕಾನ್ಸ್ಟೇಬಲ್ ಈರಣ್ಣ. ಅದಲ್ಲದೆ 3-4 ವರ್ಷಗಳ ಹಿಂದೆ ಮತ್ತೊಂದು ಮದುವೆ ಆಗಿದ್ದಾರೆ. ಡಿವೋರ್ಸ್ ಕೊಡದೆ ಮದುವೆ ಆಗಿರುವ ಹೆಡ್ ಕಾನ್ಸ್ಟೇಬಲ್ ಈರಣ್ಣ ಹಳೆ ಕ್ವಾರ್ಟರ್ಸ್ ನಲ್ಲಿ ಮೊದಲ ಹೆಂಡತಿಯನ್ನ ಬಿಟ್ಟಿದ್ದಾರೆ. ಇನ್ನು ಹೊಸ ಕ್ವಾರ್ಟರ್ಸ್ ಅನ್ನ ಹೆಂಡತಿಗೆ ಕೊಡದೆ ಹಳೆ ಕ್ವಾರ್ಟರ್ಸ್ ನಲ್ಲೇ ಬಿಟ್ಟಿದ್ದಾರೆ. ಕ್ವಾರ್ಟರ್ಸ್ ರೆಡಿ ಇದ್ರು ಮೊದಲ ಪತ್ನಿಯನ್ನ ಬೀದಿಗೆ ಬಿಟ್ಟಿರುವ ಹೆಡ್ ಕಾನ್ಸ್ಟೇಬಲ್ ಸಹಿ ಹಾಕಿದ್ರೆ ನಮಗೆ ಕ್ವಾರ್ಟರ್ಸ್ ಸಿಗುತ್ತೆ, ಆದ್ರೆ ಮಾಡ್ತಿಲ್ಲ ಅಂತ ಹೇಳಿ ಮಹಿಳೆ ಕಣ್ಣೀರ್ ಹಾಕ್ತಾ ಇದ್ದಾರೆ. ನ್ಯಾಯಾಂಗ ನಿಂದನೆ ಹಿರಿಯ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟರು ಸೈಲೆಂಟ್ ಆಗಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ ವಿರುದ್ಧ ಕ್ರಮ ಆಗಿಲ್ಲ ಅಂತ ಹೇಳಿ ಮಹಿಳೆ ಕಣ್ಣೀರ್ ಹಾಕ್ತಾ ಇದ್ದಾರೆ. ಕ್ವಾರ್ಟರ್ಸ್ ಕೋರಿ ಗಂಡನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಮಹಿಳೆ. ಪುಲಕೇಶಿ ಠಾಣೆಗೆ ದೂರನ್ನ ನೀಡಿದ್ದಾರೆ. ಒಂದು ಸಮಾಜದಲ್ಲಿ ಮತ್ತೊಬ್ಬರಿಗೆ ಬುದ್ಧಿವಾದ ಹೇಳುವಂತಹ ಹುದ್ದೆಯಲ್ಲಿರುವಂತಹ ಕಾನ್ಸ್ಟೇಬಲ್ ಈರಣ್ಣ ಈ ರೀತಿ ಮೊದಲ ಹೆಂಡತಿನ 13 ವರ್ಷದ ಹಿಂದೆ ಮದುವೆ ಆಗಿದ್ದಾರೆ. ಅದಲ್ಲದೆ ಆಕೆಗೆ ಡಿವೋರ್ಸ್ ಅನ್ನ ಕೊಡದೆ ಕೂಡ ಎರಡನೇ ಮದುವೆ ಆಗಿದ್ದಾರೆ 3-4 ವರ್ಷ ಹಿಂದೆ. ಈಗ ಎರಡನೇ ಹೆಂಡತಿ ಜೊತೆ ಇದ್ದಾರೆ. ಮೊದಲ ಹೆಂಡತಿ ಮತ್ತು ಆಕೆಯ 2 ಮಕ್ಕಳು ಹಳೆ ಕ್ವಾರ್ಟರ್ಸ್ ನಲ್ಲಿದ್ದಾರೆ. ಅದು ಕೂಡ ಬೀಳೋ ಹಂತದಲ್ಲಿದೆ. ಮಕ್ಕಳು ಕೂಡ ಬೇಡ್ಕೊಳ್ತಾ ಇದ್ದಾರೆ, ನಮಗೆ ನಮ್ಮಪ್ಪ ನಮ್ಮ ಜೊತೆ ಇಲ್ಲ, ನಮ್ಮಮ್ಮನ ಬಿಟ್ಟಿದ್ದಾರೆ. ಅದು ಅಲ್ಲದೆ ಕ್ವಾರ್ಟರ್ಸ್ ಕೂಡ ಬೀಳೋ ಹಂತದಲ್ಲಿದೆ. ಇನ್ನು ಇಲ್ಲಿ ಬಹಳಷ್ಟು ಉಳಿದಿರುವಂತಹ ಎಲ್ಲಾ ಮನೆಗಳು ಕೂಡ ಖಾಲಿ ಇದೆ. ಹಾಗಾಗಿ ಅಲ್ಲಿ ಕುಡುಕರು ಪುಂಡ್ರು ಬಂದು ಮನೆ ಬಾಗ್ಲು ತಟ್ತಾರೆ. ಇಷ್ಟೆಲ್ಲ ತೊಂದರೆ ಆಗ್ತಿದೆ, ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಹಿರಿಯ ಅಧಿಕಾರಿಗಳಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ, ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೆ ಅವರು ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ತಿಲ್ಲ ಈ ಒಂದು ಹೆಡ್ ಕಾನ್ಸ್ಟೇಬಲ್ ಈರಣ್ಣ ಅವ್ರ ಮೇಲೆ. ಇನ್ನು ಅವರು ಒಂದು ಸಹಿ ಹಾಕಿದ್ರೆ ಇವರಿಗೆ ಹೊಸ ಕ್ವಾರ್ಟರ್ಸ್ ಸಿಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಆ ಒಂದು ವಿಚಾರ ಬಗ್ಗೆನೂ ಕೂಡ ಯಾವುದೇ ಕ್ರಮವನ್ನ ತಗೊಳ್ತಾ ಇಲ್ಲ. ಈ ಹಿನ್ನೆಲೆ ಅವರು ಪುಲಕೇಶಿ ಠಾಣೆಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ಹಿರಿಯ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ ಹೆಡ್ ಕಾನ್ಸ್ಟೇಬಲ್ ಈರಣ್ಣ ಅವರ ಮೇಲೆ.